ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ಕರ್ಕಾಟಕ ರಾಶಿ ಫೆಬ್ರವರಿ 2026 ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಈ ತಿಂಗಳಲ್ಲಿ 4 ಗ್ರಹಗಳು ರಾಶಿ ಪರಿವರ್ತನೆ ಆಗೋದ್ರಿಂದ ಕರ್ಕಾಟಕ ರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ ಈ ತಿಂಗಳು ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ. ಈ ತಿಂಗಳಲ್ಲಿ ಬಹಳ ವಿಶೇಷವಾಗಿ 17 ಫೆಬ್ರವರಿ 2026 ಸೂರ್ಯಗ್ರಹಣ, ಮಂಗಳವಾರ, ಕೃಷ್ಣ ಪಕ್ಷ, ಅಮಾವಾಸ್ಯೆ ದಿನ. ಸೂರ್ಯಗ್ರಹಣ ಭಾರತ ದೇಶದಲ್ಲಿ ಕಾಣದಿಲ್ಲ, ಆದರೆ ರಾಶಿಗಳು ಮನುಷ್ಯರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನೋದನ್ನು ನಾನು ಸಪ್ರೇಟ್ ವಿಡಿಯೋನ ಮಾಡ್ತೀನಿ. ಈ ತಿಂಗಳಲ್ಲಿ 3 ಫೆಬ್ರವರಿ 2026 ಬುಧ ಮಕರ ರಾಶಿಯಿಂದ ಕುಂಭ ರಾಶಿಗೆ ರಾಶಿ ಪರಿವರ್ತನೆ. 5 ಫೆಬ್ರವರಿ 2026 ಶುಕ್ರ ಮಕರ ರಾಶಿಯಿಂದ ಕುಂಭ ರಾಶಿಗೆ ರಾಶಿ ಪರಿವರ್ತನೆ. 13 ಫೆಬ್ರವರಿ 2026 ಸೂರ್ಯ ಮಕರ ರಾಶಿಯಿಂದ ಕುಂಭ ರಾಶಿಗೆ ರಾಶಿ ಪರಿವರ್ತನೆ. 23 ಫೆಬ್ರವರಿ 2026 ಮಂಗಳ ಗ್ರಹ ಮಕರ ರಾಶಿಯಿಂದ ಕುಂಭ ರಾಶಿಗೆ ರಾಶಿ ಪರಿವರ್ತನೆ. ಇದೆಲ್ಲ ಈ ಗ್ರಹಗಳ ರಾಶಿ ಪರಿವರ್ತನೆಯಿಂದ ಕರ್ಕಾಟಕ ರಾಶಿ ಜಾತಕರಿಗೆ ಏನು ಫಲಾನುಫಲ ಪ್ರಾಪ್ತಿಯಾಗುತ್ತೆ. ಅಷ್ಟಮ ಭಾವ ಅಂದರೆ ಆಯುಷ್ ಭಾವ ಅಂತೀವಿ. ಈ ಪಂಚಗ್ರಹಗಳು ಸೂರ್ಯ, ಮಂಗಳ, ಬುಧ, ಶುಕ್ರ, ರಾಹು, ಈ 5 ಗ್ರಹಗಳು ಕೂಡ ನಿಮಗೆ ಅಷ್ಟಮ ಭಾವದಲ್ಲಿ ಸಂಚಾರ ಆಗ್ತಾ ಇದ್ದಾರೆ. ಆಯುಷ್ ಭಾವ ಅಥವಾ ದುಸ್ಥಾನ ಅಂತ ಕರೆಯಲಾಗುತ್ತೆ. ಹಾಗಾದರೆ ಈ ದುಸ್ಥಾನಿಯ ಮೃತ್ಯುಭಾವ ಅಂತೀವಿ. ಇಂಥ ಅಷ್ಟು ಭಯ ಪಡಬೇಡಿ. 8ನೇ ಮನೆಗೆ ಈ ಗ್ರಹಗಳು ರಾಶಿ ಪರಿವರ್ತನೆ ಆಗಿದ ತಕ್ಷಣ ಬುಧ ಒಳ್ಳೆ ಫಲ ಕೊಡ್ತಾನ. ಖಂಡಿತ ಬುಧ ವ್ಯಯಾಧಿಪತಿ, ಕಟಕ, ಸಿಂಹ, ಕನ್ಯಾ ರಾಶಿ ಅಧಿಪತಿ, 3ನೇ ಮನೆ ಅಧಿಪತಿಯಾಗಿ ಅಷ್ಟಮ ಭಾವದಲ್ಲಿ ಗೋಚಾರದಲ್ಲಿ ಬುಧ ಸಂಚಾರ ಆಗಬೇಕಾದ್ರೆ ಕರ್ಕಾಟಕ ರಾಶಿಯವರಿಗೆ ಶುಭ ಫಲಗಳನ್ನು ಕೊಟ್ಬಿಡ್ತಾನೆ. ನಿಮಗೆ ಧೈರ್ಯದಿಂದ ನಿಮ್ಗೇನಾದರೂ ಒಂದು ಕೆಟ್ಟದಾಗೋದಿತ್ತು, ಅಪಘಾತಗಳಾಗೋದಿತ್ತು, ನಿಮ್ಮ ಬುದ್ಧಿಶಕ್ತಿಯಿಂದ ಧೈರ್ಯದಿಂದ ಅದರಿಂದ ಪಾರಾಗ್ಬಿಡ್ತೀರಿ. ನಿಮ್ಮ ವಾಕ್ಚಾತುರ್ಯದಿಂದ ನಿಮ್ಮ ಯಾವುದಾದ್ರು ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ದುಡ್ಡು ಬರಬೇಕಾ, ದುಡ್ಡು ಬಂದ್ಬಿಡುತ್ತೆ. ನೀವು ರಿಟೇಲ್ ವ್ಯಾಪಾರ ಮಾಡ್ತಾ ಇದ್ದೀರಾ, ನಿಮ್ಮಲ್ಲಿರುವಂತಹ ಕಮ್ಯುನಿಕೇಷನ್ ಸ್ಕಿಲ್ ಬಹಳ ಇಂಪಾರ್ಟೆಂಟು. ನಾವು ಹೇಗೆ ಮಾತಾಡ್ತೀವಿ, ನಾವು ಹೇಗೆ ಪ್ರೆಸೆಂಟೇಷನ್ ಮಾಡ್ತೀವಿ. ಎಲ್ಲೋ ಇಂಟ್ರ್ಯೂಗೆ ಹೋಗಿರ್ತೀರಾ, ತುಂಬ ಚೆನ್ನಾಗಿ ಮಾತಾಡ್ಬಿಟ್ರೆ ಎಷ್ಟು ನಾಲೆಜ್ ಇದೆ ನಿಮಗೆ, ಕೆಲಸ ಬರುತ್ತೋ ಬಿಡುತ್ತೋ, ಕಮ್ಯುನಿಕೇಷನಿಂದನೇ ನೋಡಿ ನಿಮ್ಗೆ ಕೆಲಸ ಕೊಟ್ಬಿಡುವಂತಹ ಯೋಗ ಉಂಟಾಗ್ಬಿಡುತ್ತೆ. ಮೃತ್ಯುಭಾವ ಆಯುಷ್ ಭಾವಗೆ ಬುಧ 8ನೇ ಮನೆಗೆ ಹೋಗ್ಬಿಟ್ಟಿದ್ದಾನಲ್ಲ ಅಂತ ನೀವು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. 8ನೇ ಮನೆಯಲ್ಲಿ ಬುಧ ಸಂಚಾರ ಆಗಬೇಕಾದ್ರೆ ಬಂಧುಗಳ ಸಹಾಯ ಉಂಟಾಗುತ್ತೆ, ಸ್ನೇಹಿತರ ಸಹಾಯ ನಿಮಗೆ ಪ್ರಾಪ್ತಿಯಾಗುತ್ತೆ. ಬುಧ ನಿಮಗೆ ಶುಭ ಫಲಗಳನ್ನ ಕೊಟ್ಬಿಡ್ತಾನೆ. ನಿಮ್ಮ ಸೋದರ ಮಾವನಿಂದ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಯಾರ್ಯಾರು ಅಕೌಂಟೆಂಟ್ ಇದ್ದೀರಿ, ಪಬ್ಲಿಷ್ ಮಾಡ್ತೀರಾ, ಪುಸ್ತಕಗಳು ಪಬ್ಲಿಷ್ ಮಾಡ್ಬೋದು. ರೈಟರ್ಗಳಿಗೆ ಒಳ್ಳೆಯ ಟೈಮ್ ಚೆನ್ನಾಗಿದೆ. ಯಾರ್ಯಾರು ಡರ್ಮಿಟಾಲಜಿ ಸ್ಕಿನ್ ಡಾಕ್ಟರ್ಗಳಿದ್ದೀರಿ, ಒಳ್ಳೆಯ ಅನುಕೂಲ, ಧನಲಾಭ ಆಗುತ್ತೆ. ಮತ್ತು ಯಾರು ಕಾಮಿಡಿ ಮಾಡ್ತೀರಿ, ಕಾಮಿಡಿ ಆ್ಯಕ್ಟರ್ಸ್ ಇದ್ದೀರಿ, ಕೆಲವೆಲ್ಲ ರೀಲ್ಸ್ಗಳು ಮಾಡ್ತೀರಾ, ಯೂಟ್ಯೂಬ್ ಇರ್ಬೋದು, ಬೇರೆ ಬೇರೆ ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ರೀಲ್ ಮಾಡುವಂಥವ್ರು, ಕಾಮಿಡಿ ಮಾಡುವಂಥವ್ರಿಗೂ ಕೂಡ, ಹಾಸ್ಯವನ್ನು ಮಾಡುವಂಥವ್ರಿಗೂ ಕೂಡ ಹೆಚ್ಚು ಧನಲಾಭ ಆಗುವಂತಹ ಯೋಗ ಈ ಫೆಬ್ರವರಿ 2026 ಕರ್ಕಾಟಕ ರಾಶಿಯವರಿಗೆ ಶುಭ ಫಲಗಳು. ಬುಧನಿಂದ ಶುಭ ಫಲ ಪ್ರಾಪ್ತಿಯಾಗುತ್ತೆ. ಆಮೇಲೆ ಶುಕ್ರನೂ 8ನೇ ಮನೆಗೆ ಹೊಟ್ಟೋಗ್ಬಿಟ್ನಲ್ಲ ಅಂತೀವಿ. ಶುಕ್ರ ಗೋಚಾರದಲ್ಲಿ ನಿಮಗೆ 8ನೇ ಮನೆಯಲ್ಲಿ ಹೋದಾಗ ಶುಕ್ರನು ಕೂಡ ಶುಭ ಫಲ ಕೊಡ್ತಾನೆ. ಕರ್ಕಾಟಕ ರಾಶಿಗೆ ಕರ್ಕಾಟಕ, ಸಿಂಹ, ಕನ್ಯಾ, ತುಲಾ ರಾಶಿ 4ನೇ ಮನೆ ಅಧಿಪತಿ 8ನೇ ಮನೆಗೆ ಹೊಟ್ಟೋದ. ಮತ್ತು ನಿಮಗೆ ಕರ್ಕಾಟಕ ರಾಶಿಯವರಿಗೆ ಲಾಭಾಧಿಪತಿ ಶುಕ್ರ 8ನೇ ಮನೆಗೆ ಹೊಟ್ಟೋದ ಅಂದಾಗ ನಿಮಗೆ ಎಲ್ಲಿಂದ ಲಾಭ ಬರಬೇಕು, ಒಳ್ಳೇದಾಗಬೇಕು ಅಂದಾಗ ನಿಮ್ಮ ತಾಯಿಗಿಂದ ನಿಮಗೆ ಅನುಕೂಲ, ವಾಹನಗಳಿಂದ ನಿಮಗೆ ಅನುಕೂಲ. ಯಾಕೆಂದರೆ ಶುಕ್ರ ಅಷ್ಟಮ ಭಾವದಲ್ಲಿ ಸಂಚಾರ ಆಗಬೇಕಾದ್ರೆ ಶುಭ ಫಲಗಳನ್ನೇ ನಿಮಗೆ ಪ್ರಾಪ್ತಿ ಮಾಡ್ತಾನೆ. ವಿವಾಹ ಸಮಯ ಕರ್ಕಾಟಕ ರಾಶಿಯವರಿಗೆ. ಗುರುಜಿ ಗುರುಬಲ ಇಲ್ವಲ್ಲ, ಗುರು ವ್ಯಯಭಾವದಲ್ಲಿದ್ದಾನೆ ನೋಡಿ. ಗುರುಬಲ ಇಲ್ಲ ಅಂದರೂ ಕೂಡ ಶುಕ್ರ ಗುರುವಿನಂತೆಯೇ ಶುಭ ಗ್ರಹನಾದಂಥ ಶುಕ್ರ ವಿವಾಹ ಯೋಗವನ್ನು ಕೊಡ್ತಾನೆ. ಪ್ರೀತಿ ಇಲ್ಲದೆ ಇರೋರಿಗೆ ಪ್ರೀತಿ ಪ್ರಾಪ್ತಿಯಾಗುತ್ತೆ. ನಿಮ್ಮ ಆಪತ್ತುಗಳು ನಾಶ ಆಗುತ್ತೆ, ಅಭಿವೃದ್ಧಿ ಹೊಂದುತ್ತೀರಾ. ಈ ಸಮಯದಲ್ಲಿ ಯಾರನ್ನಾದ್ರೂ ಪ್ರೀತಿ ಮಾಡಿದ್ರೆ, ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಯಾರಾದರೂ ಪ್ರಿಯತಮೇನೋ ಬಂದರೆ ಇದು ಕೊನೆಯವರೆಗೂ ಮುಂದುವರಿಯುತ್ತಾ ಹೋಗುತ್ತೆ. ಆರೋಗ್ಯದಲ್ಲೂ ಕೂಡ ವೃದ್ಧಿಯಾಗುತ್ತೆ. ಇವೆಲ್ಲ ಶುಭ ಫಲಗಳು
ನಿಮಗೆ ಶುಕ್ರನಿಂದ ಮತ್ತು ಬುಧನಿಂದ ಪ್ರಾಪ್ತಿಯಾಗುತ್ತೆ. ಅಂದರೆ ಕೆಟ್ಟದೇನಾಗುತ್ತೆ ಗುರುಜಿ ಅಂದಾಗ, ಸೂರ್ಯ ಅಷ್ಟಮ ಭಾವ, ಕುಜ ಅಷ್ಟಮ ಭಾವ. ಯಾಕೆಂದರೆ ಸೂರ್ಯ ಭಾವಕಾರಕ ಕೂಡ. ನಿಮ್ಮ ಅಪಿಯರೆನ್ಸ್ ಡಲ್ ಆಗ್ಬೋದು, ನಿಮ್ಮ ಬಿಹೇವಿಯರಲ್ಲಿ ಚೇಂಜಸ್ ಆಗ್ಬೋದು, ಏನಾದರೂ ಅಪಘಾತಗಳು, ಎಲ್ಲಾದರೂ ಒಂದು ಗೌರ್ಮೆಂಟ್ ಆಫೀಸ್ಗಳು, ರಾಜಧಾನಿ, ಅರಮನೆ. ಇವಾಗ ನೀವು ಮೈಸೂರಲ್ಲಿ ಇದ್ದೀರಲ್ಲೋ ಅರಮನೆ ಹತ್ರ ಹೋಗ್ಬೇಕಾದ್ರೂ, ಬೆಂಗಳೂರಲ್ಲಿದ್ದರೆ ಎಲ್ಲೋ ವಿಧಾನಸೌಧ ಹತ್ರ ಓಡಾಡಬೇಕಾದ್ರೂ, ಇಲ್ಲ ಗುರುಜಿ ನಾನು ಯಾವುದೋ ಒಂದು ಡಿಸ್ಟಿಕಲ್ಲಿ ಇದ್ದೀನಿ ಅಂದಾಗ ಯಾವುದೋ ಒಂದು ಕಾರ್ಪೊರೇಷನ್ ಆಫೀಸು, ಮುನ್ಸಿಪಲ್ ಆಫೀಸು, ಅಂಥ ಕಡೆ ಏನಾದರೂ ಚಿಕ್ಕ ಪುಟ್ಟ ಅಪಘಾತಗಳಾಗ್ಬೋದು, ಜಾಗ್ರತೆಯನ್ನು ವಹಿಸಿ. ಸರ್ಕಾರದಲ್ಲಿ ಕೆಲಸ ಮಾಡೋರಿಗೆ ಅಷ್ಟೊಂದು ಶುಭ ಫಲಗಳು ಪ್ರಾಪ್ತಿ ಆಗಲ್ಲ. ಯಾಕಂದರೆ ಅಷ್ಟಮ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಸೂರ್ಯ ಶುಭ ಫಲ ಕೊಡಲ್ಲ. ಮಂಗಳ ಗ್ರಹ ಕೂಡ ಅಷ್ಟಮ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ರಕ್ತ ಕೆಡಬಹುದು, ನಿಮ್ಮ ಚಿಕ್ಕ ಸಹೋದರ ಜೊತೆಗೆ ಕಲಹಗಳಾಗ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟಿಂದ ಸಹಾಯ ನೀವು ಅಪೇಕ್ಷೆ ಪಡ್ತೀರಿ, ಆದರೆ ಅಲ್ಲಿ ಸಹಾಯ ಸಿಗದೇ ಇರ್ಬೋದು. ನೀವು ಡಿಫೆನ್ಸಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇದ್ದರೆ ನಿಮಗೆ ವರ್ಗಾವಣೆ ಆಗಿರುತ್ತೆ, ಪೋಸ್ಟಿಂಗ್ ಆಗಿರಲ್ಲ, ಅದಕ್ಕೆ ಒದ್ದಾಡ್ತಾ ಇರ್ತೀರಾ. ಸರ್ಜನ್ಗಳು ಬಹಳ ಜಾಗೃತರಾಗಿರಬೇಕು. ಯಾರು ವೆಪನ್ಸ್ ಯೂಸ್ ಮಾಡ್ತೀರಿ, ಮೆಷಿನರಿಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ಲೇತ್ ಮಿಷನ್ ಇರ್ಬೋದು, CNC ಇವೆಲ್ಲ ಇದೆಯಲ್ಲ, ಮಿಷಿನ್ಸಲ್ಲಿ ಕೆಲಸ ಮಾಡೋರು ಬಹಳ ಜಾಗೃತರಾಗಿರಬೇಕು, ಎಚ್ಚರಿಕೆಯನ್ನು ವಹಿಸಬೇಕು. ವಿದ್ಯಾರ್ಥಿಗಳಿಗೆ ಅನುಕೂಲಗಳು ಕಂಡುಬರುತ್ತೆ. ಪ್ರಿಯ ವೀಕ್ಷಕರೇ, ವಿಡಿಯೋನ ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರ ಅಲ್ಲೆಲ್ಲ ಶೇರ್ ಮಾಡಿ. ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.